ಇನ್ನು ಸಿನಿಮಾ ನಿರ್ದೇಶಕನ ಮೇಲೆ ನಟ ಗುಂಡಿನ ದಾಳಿ ನಡೆಸಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ತಾಂಡವ ರಾಮ್ ಹೇಳಿಕೆಯನ್ನು ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನಿರ್ದೇಶಕನ ನಿರ್ಲಕ್ಷ್ಯಕ್ಕೆ ಚಿತ್ರತಂಡನೇ ಬೇಸತ್ತು ಹೋಗಿತ್ತು. ಸಿನಿಮಾ ತಂತ್ರಜ್ಞರಿಂದ ಭರತ್ ಕಮಿಷನ್ ಪಡೆದುಕೊಳ್ತಾ ಇದ್ದ ಅನ್ನೋ ಆರೋಪ ಮಾಡಿದ್ದಾರೆ. 2 ವರ್ಷ ಆಗಿತ್ತು ಈ ಪ್ರಾಜೆಕ್ಟ್ ಶುರು ಮಾಡಿ, ಆದರೂ ಕೂಡ ಇನ್ನು ನಾಯಕ ನಟಿಯನ್ನ ಆಯ್ಕೆ ಮಾಡಿರಲಿಲ್ಲ. ಇದರಿಂದ ನನ್ನ ಸಿನಿ ಕೆರಿಯರ್ ಹಾಳಾಗ್ತಾ ಇದೆ ಅನ್ನುವಂಥ ಭಯ ಕೂಡ ನನಗೆ ಶುರುವಾಗಿತ್ತು. ಹೀಗಾಗಿ ಭರತ್ನ ಕೇವಲ ಹೆದರಿಸೋದಕ್ಕೆ ಅಷ್ಟೇ ಆವೇಶದಲ್ಲಿ ನಾನು ಗುಂಡು ಹಾರಿಸಿಬಿಟ್ಟೆ ಅಂತ ಆರೋಪಿಯ ಹೇಳಿಕೆ ಕೊಟ್ಟಿರುವಂಥದ್ದು. ಆ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕೊಲ್ಲುವಂಥದ್ದು ಅಥವಾ ಆತನ ಮೇಲೆ ಗುಂಡು ಹಾರಿಸಬೇಕು ಅಂತ ಯಾವ ಉದ್ದೇಶನೂ ಇರಲಿಲ್ಲ. ಆತನನ್ನು ಹೆದರಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದೆ, ಆವೇಶದಲ್ಲಿದ್ದೆ, ಸ್ವಲ್ಪ ಜಗಳ ಆಗ್ತಾ ಇತ್ತು. ಆ ವೇಳೆ ಈ ಥರ ಬುಲೆಟ್ ಫೈರ್ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಮೊದಲಿಗೆ ನಮ್ಮ ಸಿನಿಮಾಗೆ ನಿರ್ಮಾಪಕರು ಯಾರೂ ಕೂಡ ಸಿಕ್ಕಿರಲಿಲ್ಲ. ಬಳಿಕ ಕುಮಾರಸ್ವಾಮಿ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ರು. ಆರೋಪಿಯ ಹೇಳಿಕೆ ಇದು. ವಿಜಯನಗರದಲ್ಲಿ ಮನೆ ಮಾಡಿ ಚಿತ್ರದ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ವಿ ನಾವು ಆಗಾಗ. ಹೀಗೆ ಈ ಪ್ರಾಜೆಕ್ಟ್ ಶುರುವಾಗಿ 2 ವರ್ಷ ಆಗೋಗಿತ್ತು. ಶೂಟಿಂಗ್ ಆರಂಭ ಆಯಿತು, ಆದರೆ 30ರಷ್ಟು ಮಾತ್ರ ಸಿನಿಮಾ ಶೂಟ್ ಆಗಿರಲಿಲ್ಲ. ಜೊತೆಗೆ 2 ವರ್ಷ ಆದರೂ ಕೂಡ ಹೀರೋಯಿನ್ನೇ ಆಯ್ಕೆ ಮಾಡಿರಲಿಲ್ವಂತೆ ಈ ಫಿಲಮ್ಗೆ. 2 ವರ್ಷ ಆಗಿತ್ತು ಪ್ರಾಜೆಕ್ಟ್ ಟೇಕ್ ಆಫ್ ಆಗಿ. ಇದರಿಂದ ನನ್ನ ಸಿನಿ ಕೆರಿಯರ್ ಹಾಳಾಗ್ತಾ ಇದೆಯಾ ಅನ್ನುವಂಥ ಭಯ ಕೂಡ ನನಗೆ ಶುರುವಾಗಿತ್ತು. ಇದೆಲ್ಲ ಸೇರಿ ಒಂದು ರೀತಿ ಭಯ, ಕೋಪ ಎಲ್ಲ ಇತ್ತು. ನಿರ್ದೇಶಕ ನಿರ್ಲಕ್ಷ್ಯತನ ಕಂಡು ಇಡೀ ಚಿತ್ರತಂಡ ಬೇಸತ್ತಿ ಹೋಗಿತ್ತು. ನಾನೊಬ್ಬ ಮಾತ್ರ ಅಲ್ಲ, ಜೊತೆಗೆ ಸಿನಿಮಾ ತಂತ್ರಜ್ಞರಿಂದ ಕೂಡ ನಿರ್ದೇಶಕ ಭರತ್ ಕಮಿಷನ್ ಪಡೆದುಕೊಳ್ತಾ ಇದ್ದ ಅಂತ ಆರೋಪ ಮಾಡಿದ್ದಾರೆ. ಭರತ್ ಹಣದಾಸೆ ನೋಡಿ ಸಿನಿಮಾ ಮುಗಿಸಲ್ಲ ಅಂತ ನಮಗೆಲ್ಲ ಗೊತ್ತಾಯಿತು. ನಾನು ಖರ್ಚು ಮಾಡಿದಂಥ 6 ಲಕ್ಷ ಹಣ ವಾಪಸ್ ನೀಡಬೇಕು ಅಂತ ನಾನು ಆಗ ನಿರ್ದೇಶಕ ಭರತ್ನ ಕೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕರ ಕಚೇರಿಯಲ್ಲಿ ಕೂಡ ನಾವೆಲ್ಲರೂ ಅವತ್ತು ಸಭೆ ಸೇರಿದ್ವಿ. ಆಗ ಈ ಘಟನೆ ನಡೆದಿದೆ ಅಂತ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.